ಈಗ ನಮ್ಮೊಂದಿಗೆ ಹಾಸನ ಪ್ರಾದೇಶಿಕ ಸಾರಿಗೆ ಕಚೇರಿಯ ಮುಖ್ಯಸ್ಥರಾದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ JP ಪ್ರಕಾಶ್ ರವರು ಮತ್ತು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಹಾಸನ ಹಾಗೂ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದಂಥ ಪದ್ಮನಾಭ್ ನಮ್ಮೊಂದಿಗೆ ಇದ್ದಾರೆ. ಹಾಸನದಲ್ಲಿ ಹಾಸನಾಂಬ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳಿಗೂ ಸ್ಟಾಲನ್ನು ಒದಗಿಸಿರೋದ ಜೊತೆಗೆ ಪ್ರಾದೇಶಿಕ ಸಾರಿಗೆ ಕಚೇರಿಗೂ ಒಂದು ಸ್ಟಾಲನ್ನು ಒದಗಿಸಿದ್ದಾರೆ. ಅದರಲ್ಲಿ ಸಾರ್ವಜನಿಕ ತಿಳುವಳಿಕೆಗಾಗಿ ಎಲ್ಲ ಭಿತ್ತಿಪತ್ರಗಳನ್ನು ಮತ್ತು ಕರಪತ್ರಗಳನ್ನು ಕೊಟ್ಟು ಅಭಿಯಾನ ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಮುಖ್ಯವಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಜಿಲ್ಲಾ ಶಾಖೆ ಹಾಸನ ಶ್ರೀ BP ಕೃಷ್ಣಗೌಡ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್, ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ಹೋಗ್ತಾರೆ. ಈ ಸ್ಟಾಲನ್ನು ಕೂಡ ಭೇಟಿ ಕೊಡುವ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಪ್ರಾದೇಶಿಕ ಸಾರಿಗೆ ಕಚೇರಿ ಹಾಸನ ವತಿಯಿಂದ ಈ ವರ್ಷದ ಒಂದು ರಸ್ತೆ ಸುರಕ್ಷತಾ ಅಭಿಯಾನದಲ್ಲಿ ಏನನ್ನ ಹೇಳಕ್ಕೆ ಹೊರಟಿದ್ರಿ? ಏನಂದರೆ, ಪ್ರಥಮವಾಗಿ ಹಾಸನಾಂಬ ಜಾತ್ರೆಯ ಏನು ದರ್ಶನಕ್ಕೆ ಬರ್ತಾರೆ, ಲಕ್ಷಾಂತರ ಜನ ಈ ಜಿಲ್ಲೆಗೆ ಆಗಮಿಸ್ತಾರೆ. ಆ ಬಂದಂಥ ಸಮಯದಲ್ಲಿ ಇದು ಪ್ರಥಮವಾಗಿ ವಸ್ತು ಪ್ರದರ್ಶನವನ್ನು ಮಾಡಿದ್ದಾರೆ ಜಿಲ್ಲಾಡಳಿತದಿಂದ. ಈ ಮಾಡಿದಾಗ ಸಾರಿಗೆ ಇಲಾಖೆಯು ಕೂಡ ಒಂದು ಸ್ಟಾಲನ್ನು ಕೊಟ್ಟಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನು, ಅಪಘಾತಗಳಾದಾಗ ಹೇಗೆ ತಡಿಬೇಕು ಅಂತ ಹೇಳಿ ಉದ್ದೇಶ. ಅದನ್ನು ಮಕ್ಕಳಿಗೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ, ಈ ಸಾರ್ವಜನಿಕರಿಗೆ ಮಾಹಿತಿ ಕೊಡುವಂಥದ್ದು, ಕರಪತ್ರದ ಮುಖಾಂತರ ಹೇಳುವಂಥದ್ದು, ಪ್ರಾತ್ಯಕ್ಷಿಕವಾಗಿ ಈ ಚಲನಚಿತ್ರಗಳನ್ನ ತೋರಿಸಿ ಹೇಳುವಂಥದ್ದು, ಮತ್ತು ಇಲ್ಲಿ ಆಗುವ ಮುಂದಿನ ಅಪಘಾತಗಳ ಬಗ್ಗೆ ವಿವರವನ್ನು ನೀಡುವುದು. ನಂತರ ಆಗುವಂಥ ಈ ಏನು ಅಪಘಾತ ಸಮಯದಲ್ಲಿ ಜೀವ ರಕ್ಷಣೆಗಾಗಿ ಪ್ರಶಸ್ತಿ ನೀಡಬೇಕಾದ ಏನು ಇದೆ, ಈ ಮಾರ್ತಿಂದ ಆಗಿದೆ ಅಂತ ಹೇಳಿ ರಾವಿ ಸ್ಕೀಮ್ ಏನಿದೆ, ಇಂಥ ಸ್ಕೀಮ್ ಬಗ್ಗೆ ವಿವರಿಸೋದು. ಮತ್ತು ಏನು ಡ್ರೈವ್ ಸೇಫ್ಟಿ, ರೀಚ್ ಸೇಫ್ಟಿ ಅಂತ ಏನಿದೆ ಅದನ್ನೆಲ್ಲ ಇದ್ರ ಬಗ್ಗೆ ಹೇಳ್ಕೊಡುವಂಥ ಕಾರ್ಯಕ್ರಮವನ್ನು ಮಾಡೋದು. ಮತ್ತು ಸಿಗ್ನಲ್ಗಳ ಬಗ್ಗೆ ವಿಚಾರವನ್ನು ತಿಳಿಸ್ಕೊಡುವಂಥದ್ದು. ಮಕ್ಕಳಿಗೆ ಹೆಚ್ಚು ಜನ ಅಂತ ಕರ್ಕೊಂಡು ಹೋಗೋದ್ರ ಬಗ್ಗೆ ತಿಳುವಳಿಕೆ ನೀಡೋದು. ಆ ಮಕ್ಕಳು ಕರ್ಕೊಂಡೋಗಿ ಏನೇನು ಅಪಘಾತಗಳಾಗುತ್ತವೆ, ಎಷ್ಟು ಅಪಘಾತಗಳಿಂದ ಆಗುವಂಥ ತೊಂದರೆಗಳನ್ನೆಲ್ಲ ಸಾರ್ವಜನಿಕರಿಗೆ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ, ಮಕ್ಕಳಿಗೆ ಮತ್ತು ಚಾಲಕರಿಗೆ ಎಲ್ಲ ಹೇಳಿಕೊಟ್ಟು ಕೆಲವು ಮಾಹಿತಿಯನ್ನು ಕೊಟ್ಟು ಅಪಘಾತವನ್ನು ತಡೆಯುವಂಥ ಒಂದು ಉದ್ದೇಶದಿಂದ ಈ ಸ್ಥಾನದಲ್ಲಿ ನಾವು ಮಾಡ್ತಾ ಇದ್ದೇವೆ. ಜಿಲ್ಲಾಡಳಿತದ ಒಂದು ಆಶಯದ ಮೇರೆಗೆ ಪ್ರಾದೇಶಿಕ ಸಾರಿಗೆ ಕಚೇರಿ ಹಾಸನ ಇವರು ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ನಿಮಗೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಹಾಸನ ಜಿಲ್ಲಾಡಳಿತದ ವತಿಯಿಂದ ಹಾಸನಾಂಬ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸರ್ಕಾರದ ಎಲ್ಲ ಇಲಾಖೆಗಳಿಗೆ ಸ್ಟಾಲನ್ನು ತೆಗೆದು ಒಂದು ಆಯಾ ಇಲಾಖೆಗಳ ಒಂದು ಕಾರ್ಯಕ್ರಮದ ಬಗ್ಗೆ ತಿಳುವಳಿಕೆ ಮೂಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಪ್ರಾದೇಶಿಕ ಸಾರಿಗೆ ಕಚೇರಿ ಹಾಸನ ವತಿಯಿಂದ ಒಂದು ರಸ್ತೆ ಸುರಕ್ಷತಾ ಅಭಿಯಾನದ ಪ್ರಯುಕ್ತ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದಂಥ ಶ್ರೀಯುತ JP ಪ್ರಕಾಶ್ ರವರು ನಮ್ಮೊಂದಿಗೆ ಇದ್ದಾರೆ. ಸರ್, ಈ ಕಾರ್ಯಕ್ರಮದ ಉದ್ದೇಶ ಏನು? ನಮಸ್ಕಾರ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ನಾಡಿನ ಸಮಸ್ತ ಜನತೆಗೆ ದೇವಿ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ದಿನ ಒಂದು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಡಳಿತದ ಒಂದು ಸಹಕಾರದೊಂದಿಗೆ ಸಾರಿಗೆ ಇಲಾಖೆ ಹಾಸನ ಇಲ್ಲಿಂದ ನಾವು ಸಾರ್ವಜನಿಕರಲ್ಲಿ ರಸ್ತೆ ಸುರಕ್ಷತೆಯ ಬಗ್ಗೆ, ಸಂಚಾರಿ ನಿಯಮಗಳ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮನ ಇಟ್ಕೊಂಡು ಈ ಒಂದು ಸ್ಟಾಲ್ ನಂಬರ್ 59ರಲ್ಲಿ ಇಲ್ಲಿ ಬರುವಂಥ ಸಾರ್ವಜನಿಕರಿಗೆ ಮಾಹಿತಿಯನ್ನು, ಸಂಚಾರಿ ನಿಯಮಗಳ ಬಗ್ಗೆ ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಾರ್ವಜನಿಕರಲ್ಲಿ ರಸ್ತೆ ಸುತ್ತಂಥ ಒಂದು ಜೀವನ ರಕ್ಷಿಸ್ಕೋಬೇಕಾದ್ರೆ ರಸ್ತೆಯಲ್ಲಿ ಯಾವ ರೀತಿ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಅರಿವನ್ನು ತಿಳ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ಸ್ಟಾಲಿನ ಮತ್ತೆ ನಮ್ಮ ಒಂದು ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ನಮ್ಮ ಸಂಚಾರಿ ಚಿಹ್ನೆಗಳನ್ನ ಸಾರ್ವಜನಿಕರಲ್ಲಿ ಅದರ ಬಗ್ಗೆ ಅರಿವು ಮೂಡಿಸಬೇಕು ಅಂತೇಳಿ ಒಂದು ಮುಖ್ಯ ಉದ್ದೇಶ. ಈ ಸಂಚಾರಿ ಚಿಹ್ನೆಗಳು, ರಸ್ತೆಯಲ್ಲಿ ಉಪಯೋಗಿಸುವಂಥ ಸಂಚಾರಿ ಚಿಹ್ನೆಗಳಲ್ಲಿ ಮ್ಯಾಂಡೇಟರಿ ಕಡ್ಡಾಯವಾಗಿ ಉಪಯೋಗಿಸುವಂಥ ಚಿಹ್ನೆಗಳು, ಎಚ್ಚರಿಕೆ ಚಿಹ್ನೆಗಳು, ಮಾಹಿತಿ ಚಿಹ್ನೆಗಳು. ಇಲ್ಲಿ ಪ್ರತಿಯೊಂದೊಂದು ಚಿಹ್ನೆಗೂ ಅದರದೇ ಆದಂಥ ಒಂದು ಮಹತ್ವ ಇದೆ. ಈ ಒಂದು ಚಿಹ್ನೆಗಳು ಯಾವ ರೀತಿ ಇದೆ ಅಂದರೆ, ಇವಕ್ಕೆ ಯಾವುದೇ ಒಂದು ಜೀವ ಇಲ್ಲ. ಆದರೆ ಅವನ್ನು ನಿರ್ಲಕ್ಷ್ಯ ಮಾಡಿದರೆ
ನಮ್ಮ ಜೀವಕ್ಕೆ ಹಾನಿಯಾಗುತ್ತೆ. ಈ ಒಂದು ಚಿಹ್ನೆ ಹೇಳ್ತಾ ಇರ್ತದೆ, ನಾವು ನಿರ್ಜೀವ, ನನ್ನ ನಿರ್ಲಕ್ಷ್ಯ ಮಾಡಿದರೆ ನೀವು ಕೂಡ ನಿರ್ಜೀವ ಒಂದು ಸಂದೇಶವನ್ನು ನಮಗೆ ಕೊಡ್ತಾ ಇರ್ತದೆ. ಆದರೆ ರಸ್ತೆಯಲ್ಲಿ ಇರುವಂಥ ಒಂದು ಸಂಚಾರಿ ಚಿಹ್ನೆಗಳನ್ನ ನಾವು ಕಡ್ಡಾಯವಾಗಿ ಪಾಲಿಸಿದ್ರೆ ನಾವು ಸುರಕ್ಷಿತವಾಗಿ ಡ್ರೈವಿಂಗ್ ಮಾಡ್ಬೋದು, ನಮ್ಮ ಅತ್ಯಮೂಲ್ಯ ಜೀವನವನ್ನು ನಾವು ಕಾಪಾಡ್ಕೋಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂಚಾರಿ ಚಿಹ್ನೆಗಳನ್ನು ನಾವು ರಸ್ತೆಯಲ್ಲಿ ಪಾಲನೆ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಮುಖ್ಯವಾಗಿ ರಸ್ತೆಯಲ್ಲಿ ಈ ಶಾಲಾ ಮಕ್ಕಳುಗಳು ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶಾಲೆಗೆ ಹೋಗ್ಬೇಕಾದ್ರೆ ಆಟೋ ರಿಕ್ಷಾ ಮುಖಾಂತರ ಓವರ್ಲೈಡ್, ಒಂದು ಆಟೋದಲ್ಲಿ ಸುಮಾರು 15-20 ಜನ ಬ್ಯಾಗು, ಲಗೇಜು, ಲಂಚ್ ಬ್ಯಾಗ್ ಎಲ್ಲ ಇಟ್ಕೊಂಡು ಸುಮ್ಮನೆ ಅನ್ಸೇಫ್ ಆಗಿ ಯಾವುದೇ ಒಂದು ಸುರಕ್ಷತಾ ಇದಿಲ್ದೇನೆ ತುಂಬಿಕೊಂಡು ಹೋಗ್ತಾ ಇರ್ತಾರೆ. ಇಂಥದ್ದನ್ನ ಸಾರ್ವಜನಿಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಅವಾಯ್ಡ್ ಮಾಡಬೇಕು. ಇದರಿಂದ ಅವರಿಗೆ ಅತ್ಯಮೂಲ್ಯ, ಈ ಮಕ್ಕಳ ಜೀವ ಅನ್ನೋದು ತುಂಬಾ ಅಮೂಲ್ಯವಾದದ್ದು. ಮಕ್ಕಳು ಅಂತಾರೆ ಯಾವುದೇ ಒಂದು ಮನುಷ್ಯನ ಜೀವನ ಪೂರಾ ಅತ್ಯಮೂಲ್ಯವಾದದ್ದು. ಒಂದು ಯಾವುದೋ ಒಂದು ಸಣ್ಣ ಒಂದು ಇದಕ್ಕೋಸ್ಕರ ನಾವು ಯಾವುದೇ ನಿರ್ಲಕ್ಷ್ಯ ಮಾಡಿ ನಮ್ಮ ಮಕ್ಕಳನ್ನ ಈ ರೀತಿ ಓವರ್ಲೋಡೆಡ್ ಅನ್ಸೇಫ್ ಇರುವಂತ ಗಾಡಿಯಲ್ಲಿ ಕಳಿಸೋ, ಆಟೋ ರಿಕ್ಷಾ ಆಗ್ಬೋದು, ಯಾವುದೇ ಗಾಡಿ ಆಗ್ಬೋದು, ಕಳಿಸ್ಬಾರ್ದು. ಅದ್ರಿಗೆ ಮಕ್ಕಳು ಹೋಗ್ಬೇಕಾದ್ರೆ ಅದರದೇ ಆದಂತ ಬಸ್ಗಳಿದ್ದಾವೆ, ಇಲ್ಲ ಲಿಮಿಟೆಡ್ ಒಂದು ವಾಹನಕ್ಕೆ ಇಷ್ಟು ಆಸನ ಸಾಮರ್ಥ್ಯ ಇದೆ, ಅಷ್ಟರೊಳಗಡೆನೆ ಒಂದು ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡು ಹೋಗ್ಬೋದು ಹೊರತು, ಆದರೆ ಅನ್ಸೇಫ್ ಆಗಿ ಅಸುರಕ್ಷಿತವಾಗಿ ಈ ರೀತಿ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಬಾರ್ದು. ಆಮೇಲೆ ಶಾಲಾ ವಾಹನದಲ್ಲಿ ಯಾವ ರೀತಿ ನಾವು ಮಕ್ಕಳನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅರಿವು ನೀಡಿಸ್ತಾ ಇದ್ದೀವಿ. ಅದೇ ರೀತಿ ವೆಹಿಕಲ್ ಓಡಿಸ್ಬೇಕಾದ್ರೆ ಈ ದ್ವಿಚಕ್ರ ವಾಹನಗಳಲ್ಲಿ ಹೆಲ್ಮೆಟ್ ಇಲ್ದೇನೆ ನಾವು ಪ್ರಯಾಣ ಮಾಡಿದ್ರೆ ಅಥವಾ ಗಾಡಿ ಚಾಲನೆ ಮಾಡಿದ್ರೆ ಯಾವ ರೀತಿ ಇದಾಗುತ್ತೆ. ಈಗ ನಮ್ಮ ಒಂದು ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ ಕರೋನಾಕ್ಕಿಂತನೂ ಜಾಸ್ತಿ ಆದಂತ ಒಂದು ಸಾವು ನೋವುಗಳು ನಮ್ಮ ಆಕ್ಸಿಡೆಂಟ್ ಇಂದ ಆಗ್ತದೆ. ಎಕ್ಸ್ಪೆಷಲಿ ಅದರಲ್ಲಿ ವಿತೌಟ್ ಹೆಲ್ಮೆಟ್ ಇಲ್ದೇನೆ ದ್ವಿಚಕ್ರ ವಾಹನದಲ್ಲಿ ಸಂಚಾರ ಅಪಘಾತ ಆಗಿ ಸತ್ತಿರುವಂತ ಒಂದು ಸಂಖ್ಯೆನೇ ಜಾಸ್ತಿ. ಅದರಿಂದ ಒಂದು ಟೂ ವೀಲರ್ ನಲ್ಲಿ ಹೋಗುವಂತ ಜನರು ಕಡ್ಡಾಯವಾಗಿ ಹೆಲ್ಮೆಟ್ ನ ಹಾಕಬೇಕು ಅನ್ನೋ ಒಂದು ಸಂದೇಶ ನೀಡ್ತೀವಿ. ಅದೇ ರೀತಿ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಉಪಯೋಗಿಸಬೇಕು. ಈ ತರ ಮೊಬೈಲ್ ನ ಯೂಸ್ ಮಾಡಬಾರ್ದು. ಮದ್ಯಪಾನ ಮಾಡಿ ಧೂಮಪಾನ ಮಾಡ್ತಾ ಅವರು ವಾಹನ ಚಾಲನೆ ಮಾಡಬಾರ್ದು ಅನ್ನೋ ಎಲ್ಲ ಸುಮಾರು ಸಂಚಾರಿ ನಿಯಮಗಳ ಬಗ್ಗೆ ಒಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಜಾತ್ರಾ ಪ್ರಾರಂಭವಾದಿಂದ ಕೊನೆಯ ದಿನ ತನಕ ನಮ್ಮಲ್ಲಿ 24 hours ನಮ್ಮ ಸಿಬ್ಬಂದಿ ಇದ್ದು ಸಾರ್ವಜನಿಕರಲ್ಲಿ ನಾವು ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸಾರ್ವಜನಿಕರು ಇದರಿಂದ ಸದುಪಯೋಗ ಪಡ್ಕೋಬೇಕು ಈ ಸಂದರ್ಭದಲ್ಲಿ ಅಂತ ನಾನು ಕರೆ ಮಾಡ್ತೀನಿ. ಇದರಲ್ಲಿ ಕನಿಷ್ಠ ಪಕ್ಷ 50% ಆದ್ರೂ ಇದು ಉಪಯೋಗ ಆದರೆ ನಮಗೆ ಒಂದು ರೀತಿಯ ಪ್ರತಿಫಲ ಸಿಕ್ಕಿದಾಗೆ ಅಂತ ಈ ಸಂದರ್ಭ ನನ್ನ ಒಂದು ಆಶಯ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್, ಧನ್ಯವಾದಗಳು.